ಹಾಯ್ ಹಲೋ ನಮಸ್ತೆ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಫೈನಲಿ ಮಂತ್ರಾಲಯಕ್ಕೆ ಹೋಗೋಕ್ಕೆ ಬ್ಯಾಗ್ನ ರೆಡಿ ಮಾಡಿದ್ದೀನಿ. ಈಗ ಅಂದ್ಕೊಂಡಿದ್ದೆ ಒಂದು ವೀಕಿಂದ ಹೋಗಬೇಕು ಅಂತ, ಸೊ ಹಾಗಾಗಿ ಇವತ್ತು ರೆಡಿ. ಇವಾಗ ಬ್ಯಾಗೆಲ್ಲ ರೆಡಿಯಾಗಿದೆ. ಇನ್ನೇನು ಸ್ವಲ್ಪ ಏನಾದರೂ ತಿನ್ಕೊಂಡು ಹೊರಡೋದು. ಆಮೇಲೆ ಇವತ್ತಿನ ವಿಡಿಯೋನ ಏನೇನಿರುತ್ತೆ, ಹೆಂಗಿರುತ್ತೆ ಮಂತ್ರಾಲಯದಲ್ಲಿ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ, ಬಾಯ್. ಫೈನಲಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಯಶವಂತಪುರಕ್ಕೆ ಹೋಗ್ತಾ ಇರೋದೀಗ. ಇವಾಗ ನಾವು ನಮ್ಮ ಫ್ರೆಂಡು ಫುಲ್ಲು ರಶ್ ಅದ, ಫುಲ್ಲು ರಶ್ ಅಂದ್ರೆ ರಶ್ ಅದ. ಹಾಯ್ ಮಾಡಿ, ಹಾಯ್ ಮಾಡಿ ನಮ್ಮ ಫ್ರೆಂಡ್. ಫುಲ್ ಜಗಳ ಮಾಡ್ತಿದ್ದಾರೆ. ಜನ ತುಂಬಿದಾರೆ ಅಂದ್ರೆ ನೋಡಿ, ಹಾಸನ ಸೊಲ್ಲಾಪುರ ಟ್ರೈನು ಇಷ್ಟೊಂದು ಜನ ಇದ್ದಾರೆ. ನಾವು ಇವಾಗ ಬಂದು ಇಳ್ಕೊಂಡಿದ್ದೀವಿ ನೋಡ್ರಿ. ಟೈಮ್ ಬಂದು 3 ಗಂಟೆ ಆಗ್ಯದ. 3 ಗಂಟೆಗೆ ಸ್ಟೇಷನಲ್ಲಿ ಇಳಿದಿದ್ದೀವಿ. ಬೆಳಗ್ಗೆ 3 ಗಂಟೆಗೆ ಇಳ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀವಿ ನೋಡ್ರಿ. ನಾವು ಇಲ್ಲಿ ಕೆಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ಬಂದಿದ್ದೀವಿ, 3:30 ಆಗಿದೆ ಟೈಮು. ಜನನೇ ಇಲ್ಲ ಜಾಸ್ತಿ, ಯಾರು ಫುಲ್ ಖಾಲಿ ನೋಡಿ. ಅಕ್ಕ ಕುಂತಿದ್ದೋಳು, ನಾನು ಇಲ್ಲಿ ಕುಂತಿದ್ದೀನಿ. ಜನ ಇಲ್ಲ ಫ್ರೆಂಡ್ಸ್. ಹಾಯ್ ನೋಡ್ರಿ, ನಾವು ಇವಾಗ ಮಂತ್ರಾಲಯಕ್ಕೆ ಬಂದೆವು. ಇನ್ನು ರೂಮ್ ಮಾಡಬೇಕು, ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ನೋಡ್ರಿ, ಇವಾಗ ಜಸ್ಟ್ ಮಂತ್ರಾಲಯಕ್ಕೆ ಬಂದು ರೂಮಿಗೆ ಬಂದೀವಿ. ರೂಮ್ ಮಾಡೀವಿ ನಾವು. ಹೊರಗಡೆ ಇರೋಣ ಅಂತಲೇ ಪ್ಲ್ಯಾನ್ ಇತ್ತು, ಅಂದ್ರೆ ಸ್ವಲ್ಪ ಸೇಫ್ಟಿ ಇರಲಿ ಅಂಥೇಳಿ ರೂಮ್ ಮಾಡೀವಿ. ನೋಡ್ರಿ ಹೆಂಗದ, ಸರಿಯಾಗದ. ನೀವು ಯಾರಾದರೂ ಬಂದ್ರೆ ರೂಮ್ ಮಾಡ್ಕೊಳ್ರಿ, ಇಲ್ಲ ಮಠದಲ್ಲೂ ಇರ್ಬೋದು, ಬಟ್ ರೂಮ್ ಮಾಡ್ಕೊಂಡ್ರೆ ಸೇಫ್ಟಿ. ನಮಗೆ ಮಸ್ತ್ ಅದ ರೂಮು ಎಲ್ಲ, ಸೋಫಾ ಗೀಫಾ ಎಲ್ಲ ಅದಾವ ರೂಮಲ್ಲಿ, ಚಲೋ ಅದ. ಇದು ಬಾತ್ರೂಮು ಕೂಡ ಲಕ್ಸುರಿಯಸ್ ಮಸ್ತ್ ಅದ. ಬಟ್ ಒಳಗಡೆ ನನ್ನ ಫ್ರೆಂಡ್ ಇದ್ದಾಳು. ಇವಾಗ ಸದ್ಯಕ್ಕೆ ನೋಡ್ರಿ ಚಲೋ ಅದ. ಇಂದ ಫ್ರೆಶ್ ಅಪ್ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದ ಮಠದ ಒಳಗೆ ಮುಂಚೆ ಬೇರೆ ಕಡೆ ಇತ್ತು ಲೈನು, ಬಟ್ ಇವಾಗ ನೋಡ್ರಿ ಫ್ರೆಂಡ್ಸ್, ಇಲ್ಲಿಂದಾನೇ ಸ್ಟಾರ್ಟ್ ಆಗಿದೆ. ಎಂಟ್ರೆನ್ಸ್ ಇಂದಾನೇ ಸ್ಟಾರ್ಟು, ಅಂದರೆ ಅಷ್ಟು ಜನ ಬರ್ತಿದ್ದಾರೆ ಟೆಂಪಲ್ಗೆ. ಇಲ್ಲಿಂದಾನೇ ಸ್ಟಾರ್ಟ್ ಆಗಿದೆ ಈಗ, ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದಾನೇ ತುಂಬ ಫುಲ್ ಒಳಗಡೆ ಹೋಗೋಕ್ಕೆ ಇಲ್ಲಿಂದಾನೇ ಲೈನು ನೋಡ್ರಿ. ಬಿಸಿಲು ಜಾಸ್ತಿ ಇರೋದಕ್ಕಾಗಿ ಈ ಥರ ಶೀಟ್ನ ಹಾಕಿದ್ದಾರೆ. ಮಠದಲ್ಲಿ ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿ, ನೆಮ್ಮದಿಯ ಸ್ಥಳ. ಫೋಟೋ ಶೂಟ್ ಮಾಡ್ತಿದ್ದಾರೆ, ನಾವು ಬೆಳಗ್ಗೆ ಮಾಡ್ತೀವಿ. ತುಂಬ ಚೆನ್ನಾಗಿದೆ, ಆದರೂ ಜನ ಕಮ್ಮಿ ಆಗಿದ್ದಾರೆ ಸ್ವಲ್ಪ. ಅಂದರೆ ಬರಬಹುದೇನೋ ಇನ್ನು ನೈಟಲ್ಲೆಲ್ಲ, ಅಂದರೆ ಬೆಳಗಿನ ಜಾವ ಬರ್ತಾರೆ ಜಾಸ್ತಿ ಜನ. ಇವಾಗ ಓಕೆ, ಅಷ್ಟಕ್ಕಿದ್ದಾರೆ ಜನ. ತುಂಬ ಖುಷಿ ಆಗ್ತಿದೆ ನನಗೆ, ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ಈ ಸ್ಥಳಕ್ಕೆ ಬಂದು. ಏನೋ ಖುಷಿ, ಐ ಆಮ್ ಸೋ ಹ್ಯಾಪಿ. ಶ್ರೀ ರಾಘವೇಂದ್ರಾಯ ಸ್ವಾಮಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಇವಾಗ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀನಿ ಆಮೇಲೆ. ಇವಾಗ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಹೆಂಗದ ಹಿಂದೆಗಡೆಯಿಂದ ಬಂದ್ವಿ, ಎಷ್ಟು ಚೆನ್ನಾಗಿದೆ ಅಂದರೆ ಏನೋ ಒಂಥರ ಖುಷಿ ಆಗ್ತಿದೆ ನನಗೆ ಇದನ್ನು ನೋಡಿದ ತಕ್ಷಣವೇ. ಫುಲ್ಲು ನೋಡ್ರಿ ಎಷ್ಟು ಜನ ಬಂದಿದ್ದಾರೆ ಈಗ, ಆಲ್ರೆಡಿ ಬರ್ತಾ ಇದ್ದಾರೆ. ಹಂಗೆ ರಾಯರಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳ್ರಿ, ರಾಯರ ಮಹಿಮೇನೆ ಹಾಗೆ. ಮಲ್ಕೊಂಡಿದ್ವಿ ಗೈಸ್ ರಾತ್ರಿ 2 ಗಂಟೆ ಸುಮಾರು. ಏನಿತ್ತು ಅನ್ನೋ ಗೊತ್ತಿಲ್ಲ, ದ್ವಾರ ಬಾಗಿಲು ಮಾತ್ರ ಕ್ಲೋಸ್ ಇದೆ. ಬಟ್ ಇವರು ಈ ಥರ ಬಾರಿಸ್ಕೊಂಡು ಒಳಗಡೆ ಬಂದರು. ಇವ್ರು ಬಂದಿದ್ದ ಸೌಂಡ್ಗೆ ಎಲ್ಲರೂ ಎದ್ಬಿಟ್ರು. ಬಟ್ ಏನಕ್ಕೆ ಬಂದರು ಅಂತಲೇ ಗೊತ್ತಾಗಲಿಲ್ಲ. ಹಂಗೆ ಬಂದು ಹಂಗೆ ಆ ಕಡೆಯಿಂದ ಹೊರಗಡೆ ಹೋಗ್ಬಿಟ್ರು. ಏನೋ
ನೋಡ್ರಿ ಇವಾಗ ಸ್ನಾನ ಮಾಡಿ ರೆಡಿಯಾಗಿ ನಾವು ಬಂದ್ವಿ. ಇನ್ನ ಜನ ಎಲ್ಲ ಫುಲ್ ಮಲಗಿದಾರೋ. ಹೆಂಗೆ ಅನ್ನಿಸ್ತಾ ಇದೆ ನಿಂಗೆ ಮಂತ್ರಾಲಯಕ್ಕೆ ಬಂದಿದ್ದು? ತುಂಬಾ ಚೆನ್ನಾಗಿ ಅನಿಸ್ತೈತೆ. ನಿದ್ದೆ ಆಯ್ತಾ ರಾತ್ರಿ? ನಿದ್ದೆ ಆಗಿಲ್ಲ ಏನಿಲ್ಲ. ಮತ್ತೆ ರೂಮ್ ಮಾಡಿವಲ್ಲ, ನಿದ್ದೆ ಆಗಿಲ್ಲ? ಆಗಿಲ್ಲ. ಫುಲ್ ರಾಯಚೂರಲ್ಲಿ ಮಂತ್ರಾಲಯ ಕಡೆ ಎಲ್ಲ ಫುಲ್ ಬಿಸಿಲು. ಎಂತ ರೂಮ್ ಮಾಡಿ 4 ಫ್ಯಾನ್ ಹಚ್ಕೊಂಡ್ರು ಶೆಕಿ ಹೋಗಲಾಗದ ಇಲ್ಲಿ. अंदर दर्शन के लिए जाते हैं तो अंगी पहन के नहीं जा सकते, बनियान पहन के जा सकते भगवान के मंदिर में। देखिए सभी लोग अंगी निकाल रहे हैं। ये देखिए सुबह सुबह 5 बजे है, दर्शन के लिए सभी जन भाग रहे हैं। अब साथ में मैं भी जा रही हूँ दर्शन के लिए। ನೋಡ್ರಿ ಇವಾಗ ದರ್ಶನ ಆಯಿತು, ಹೊರಗಡೆ ಬಂದಿದ್ದೀವಿ ದರ್ಶನ ಮುಗಿಸ್ಕೊಂಡು. ಬೆಳಗ್ಗೆ ನೋಡ್ರಿ ಇವನು ನೋಡಿ ಒಳಗಡೆ ಫೋನ್ ಅಲೌಡ್ ಇರಲ್ಲ, ಹಾಗಾಗಿ ಇಲ್ಲೇ ರಾಯರ ದರ್ಶನನೂ ಕೂಡ ಮಾಡ್ಕೊಂಡ್ಬಿಡಿ. ನೋಡ್ರಿ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ವಿಡಿಯೋಸ್, ರಾಯರ ದರ್ಶನನೂ ಮಾಡ್ಕೊಂಡ್ಬಿಡಿ ಇಲ್ಲಿಂದಾನೆ. ಈ ಸಲ ನನಗೆ ಮಂತ್ರಾಕ್ಷತೆನೂ ಸಿಕ್ತು, ಅಂದರೆ ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ನನಗೆ. ನೋಡ್ರಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೀವಿ, ಎಲ್ಲರೂ ಎದ್ದಿದಾರ, ಎಲ್ಲ ದರ್ಶನ ಆಯಿತು. ಇವಾಗ ನೋಡ್ರಿ ಹೊರಡಬೇಕು, ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಿಗೆ ಹೋಗಿ ಇನ್ನೇನು ಹೊರಡೋದು ಅಷ್ಟೇ. ನೋಡ್ರಿ ಹಾಯ್ ಹಲೋ, ನಮ್ಮದು ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಸೀದಾ ರೂಮಿಗೆ ಹೊಂಟೀವಿ. ರೂಮಿಗೆ ಹೋಗಿ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ನಮ್ಮ ಲಗೇಜ್ ಪ್ಯಾಕ್ ಮಾಡಿಕೊಂಡು ಸೀದಾ ಬೆಂಗಳೂರು ಕಡೆ ಹೊರಟ್ವಿ. ಅಂದ್ಕೊಂಡೇ ಇರಲಿಲ್ಲ ನಾವು ಮಂತ್ರಾಲಯಕ್ಕೆ ಬರ್ತೀವಿ ಅಂತ. ಮತ್ತು ನೆಕ್ಸ್ಟ್ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ, ರಾಯರು ಕರ್ಸ್ಕೊಂಡಾಗ ಬರೋಣ. ಮತ್ತು ಬಾಯ್ ಬಾಯ್ ಬಾಯ್, ಮತ್ತೆ ಸಿಗ್ತೀವಿ, ಬಾಯ್.